ಎಲ್ರಿಗೂ ನಮಸ್ಕಾರ. ಅಡುಗೆ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ಒಂದು ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಇದಕ್ಕೆ ನಾನು ಒಂದು ಕುಕ್ಕರಲ್ಲಿ 3/4 ಲೋಟ ಆಗಷ್ಟು ಹೆಸರುಬೇಳೆ, 1 ಲೋಟ ಆಗಷ್ಟು ಅಕ್ಕಿಯನ್ನು ತಗೊಂಡು ಸ್ವಲ್ಪ ಬೆಚ್ಚಗೆ ಹುರ್ಕೊತಾ ಇದ್ದೀನಿ. ತುಂಬ ಹುರಿಯೋಷ್ಟಿಲ್ಲ, ಕೈಯಿಂದ ಮುಟ್ಟಿ ನೋಡಿದ್ರೆ ನಿಮಗೆ ಅಕ್ಕಿ ಹೆಸರುಬೇಳೆ ಸ್ವಲ್ಪ ಬಿಸಿ ಆಗಿರಬೇಕು, ಅಷ್ಟಾದರೆ ಸಾಕು. ಅಷ್ಟು ಹುರ್ಕೊಂಡು ಇದನ್ನು ತೆಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳೆದು ಅಕ್ಕಿಗೆ ನೀರನ್ನು ಹಾಕಿ ಮೆಜರ್ಮೆಂಟ್ ಮಾಡಿ ಇಟ್ಟಿರಬೇಕು. ಈಗ ಒಂದು ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ಇದಕ್ಕೆ 3ರಿಂದ 4 ಹಸಿಮೆಣಸಿನ್ಕಾಯಿ, ನೀವು ಖಾರಕ್ಕೆ ನೋಡಿಕೊಂಡು ಹಾಕ್ಕೊಳ್ರಿ. 1 ಇಂಚಾಗಷ್ಟು ಹಸಿ ಶುಂಠಿ ಮತ್ತು 1 ಹಿಡಿ ಆಗಷ್ಟು ಕಡಲೆ ಬೀಜವನ್ನು ತೊಗೊಂಡಿದ್ದೀನಿ. ನೀವು ಹುರಿದಾದರೂ ತೊಗೋಬೋದು ಅಥವಾ ಹಸಿ ಕಡಲೆ ಬೀಜನಾದರೂ ಹಾಕ್ಕೋಬೋದು. ಇದಕ್ಕೆ 1 ಚಮಚ ಆಗಷ್ಟು ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಸಣ್ಣದಾಗಿ ಇದನ್ನು ಪೌಡರ್ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಕುಕ್ಕರಲ್ಲೇ 1 ಚಮಚ ಆಗಷ್ಟು ಬೆಣ್ಣೆಯನ್ನು ಹಾಕಿದ್ದೀನಿ ನಾನು. ನೀವು ತುಪ್ಪ ಸಹ ಯೂಸ್ ಮಾಡ್ಕೋಬೋದು. ನನ್ನ ಮನೇಲಿ ಬೆಣ್ಣೆ ಇತ್ತು ಅಂತ ಬೆಣ್ಣೆ ಹಾಕಿದೆ ಅಷ್ಟೇ. ಇದಕ್ಕೆ 2 ಚಮಚ ಆಗಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕಿ ಚೆನ್ನಾಗಿ ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕು. ಸಾಸಿವೆ ಜೀರಿಗೆ ಎಲ್ಲ ಚೆನ್ನಾಗಿ ಸಿಡಿದ ಮೇಲೆ 1 ಚಮಚ ಆಗಷ್ಟು ಅರಿಶಿನ ಪುಡಿ, 1 ಚಮಚ ಆಗಷ್ಟು ಧನಿಯಾ ಪೌಡರು ಮತ್ತು 3/4 ಚಮಚ ಆಗಷ್ಟು ಗರಂ ಮಸಾಲ ಪೌಡರು ಹಾಕಬೇಕು. ಇದಿಷ್ಟು ಹಾಕಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ತೊಳ್ಕೊಂಡು ಹಾಕಿದ್ದೀನಿ. ಇದಿಷ್ಟು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಸ್ವಲ್ಪ ಮಸಾಲೆ ಸ್ವಲ್ಪ ಫ್ರೈ ಆದರೆ ಸಾಕು. ಇದಕ್ಕೆ ನಾವೀಗ ರುಬ್ಕೊಂಡಿರುವಂಥ ಪೇಸ್ಟನ್ನು ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಕಡಲೆಬೀಜ ಎಲ್ಲ ಪೇಸ್ಟ್ ಮಾಡ್ಕೊಂಡ್ವಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೀರೆಲ್ಲ ಹಾಕಬಾರ್ದು, ಹಾಗೆ ಸುಮ್ಮನೆ ಡ್ರೈ ಆಗಿಯೇ ಮಿಕ್ಸಿಯಲ್ಲಿ ರುಬ್ಕೋಬೇಕು. ಇದಿಷ್ಟು ಹಾಕಿ ಚೆನ್ನಾಗಿ ಹುರಿಬೇಕು, ಯಾಕಂದರೆ ಹಸಿದೆ ಕಡಲೆ ಬೀಜ ಹಾಕಿದ್ವಲ್ಲ ಅದಕ್ಕೋಸ್ಕರ. ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ. ಹಾಗೆ ಇದನ್ನು ಬಾಡಿಸ್ಕೋಬೇಕು. ನೀವು ಹುರಿದು ತೊಗೊಂಡ್ರೂ ಸಹ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿರಿ, ಹೀಗೆಲ್ಲ ಫ್ರೈ ಆದಮೇಲೆ ನಾವು ಅಕ್ಕಿ ಹೆಸರುಬೇಳೆ ಎಲ್ಲ ಹುರ್ಕೊಂಡು ನೀರು ಹಾಕಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು ಇದಕ್ಕೆ ಹಾಕಿಬಿಡೋದು. ನೀರು ಸಮೇತ ಅಕ್ಕಿ ಹೆಸರುಬೇಳೆಯನ್ನು ಇದಕ್ಕೇ ಹಾಕೋದು. ನೋಡಿರಿ, ಹೀಗೆಲ್ಲ ಹಾಕಿಬಿಟ್ಟು ನೀಟಾಗಿ, ನೀರು ಇನ್ನೊಂದಷ್ಟು ಬೇಕು ಅನಿಸಿದ್ರೆ ಹಾಕ್ಕೋಬೋದು ನೀವು ಎಕ್ಸ್ಟ್ರಾ. ನೋಡಿ, ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಕೊತ್ತಂಬರಿ ಸೊಪ್ಪನ್ನು ಹಾಕಿ 1 ಕುದಿ ಬರೋ ತನಕನೂ ಮುಚ್ಚಳವನ್ನು ಮುಚ್ಚಬಾರ್ದು ಕುಕ್ಕರ್ದು. 1 ಕುದಿ ಬಂದ ಮೇಲೇ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ತುಂಬ ಚೆನ್ನಾಗಿ ಉದುರುದ್ರಾಗಿ ಆಗುತ್ತೆ. ಈ ರೈಸು ಪಲಾವು ಅಲ್ಲ ಸ್ನೇಹಿತರೆ, ಮತ್ತು ಹುಗ್ಗಿನೂ ಅಲ್ಲ. ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಯಾವುದೇ ತರಕಾರಿ ಬೇಡ, ನಿಮಗೆ ಯಾವ ಸೊಪ್ಪುಗಳು ಬೇಕಾಗಲ್ಲ. ದಿಢೀರಂತ ನೀವು ರಾತ್ರಿ ಹೊತ್ತಲ್ಲಿ ಏನೂ ಇಲ್ಲ ಸಾಧನೆಗಳು ಅನ್ನಕ್ಕೆ ಅಂತ ಇದನ್ನು ಮಾಡ್ಕೋಬೋದು, ಅಥವಾ ಬೆಳಗ್ಗೆ ತಿಂಡಿಗೆ ಮಾಡ್ಬೋದು, ಮಧ್ಯಾಹ್ನ ಲಂಚ್ಗೆ ಮಾಡ್ಬೋದು, ಮಕ್ಕಳ ಬಾಕ್ಸ್ಗಳಿಗೆ ಸಹ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿರಿ, 2 ವಿಜಿಲ್ ಕೂಗಿಸಿದ್ದೀನಿ. ತುಂಬ ಚೆನ್ನಾಗಾಗಿದೆ, ಉದುರುದ್ರಾಗಿ ಆಗುತ್ತೆ. ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಇದಕ್ಕೇನು ಸೈಡಲ್ಲಿ ಚಟ್ನಿ ಬೇಕಾದರೆ ಮಾಡ್ಕೋಬೋದು, ಇಲ್ಲಾಂದ್ರೂ ನಡೆಯುತ್ತೆ. ತುಪ್ಪ ಹಾಕ್ಕೊಂಡು ತಿಂದರೂ ಸಹ ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿರಿ ಸ್ನೇಹಿತರೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ, ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಇದಕ್ಕೆ ಒಂದು ಅರ್ಧ ಹೋಳಾಗಷ್ಟು ನಿಂಬೆಹಣ್ಣಿನ ರಸ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನಿಲ್ಲಿ ಇರಲಿಲ್ಲ ಅಂತ ಹಾಕಿಲ್ಲ ಅಷ್ಟೇ ಸ್ನೇಹಿತರೆ, ನೀವು ಹಾಕೋಬೋದು, ಚೆನ್ನಾಗಿರುತ್ತೆ. ನೀವು ಎಲ್ಲ ಟ್ರೈ ಮಾಡಿರಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಸ್ನೇಹಿತರೆ. ನಮಸ್ಕಾರ.